ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. IPO ಸೀರೀಸ್ ಮತ್ತೆ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಮುಂದಿನ ವಾರ ನಮಗೆ 2 IPOಗಳು ಮಾರ್ಕೆಟಲ್ಲಿ ಲಾಂಚ್ ಆಗ್ತಿರೋದು ಕಾಣಿಸ್ತಿದೆ. ಉಮಾ ಎಕ್ಸ್ಪೋರ್ಟ್ ಮಾರ್ಚ್ 28ರಂದು ಮಾರ್ಕೆಟಲ್ಲಿ ಓಪನ್ ಆಗ್ತಿದೆ. ಅದ್ರ ಬಗ್ಗೆ ಡೀಟೇಲ್ ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಆ ವಿಡಿಯೋನ ಕೂಡ ನೀವು ನೋಡ್ಬೋದಾಗುತ್ತೆ. ಹಾಗೆ ಎರಡನೇ ಕಂಪನಿ ವರಾಂಡಾ ಲರ್ನಿಂಗ್ ಸೊಲ್ಯೂಷನ್ಸ್. ಸೊ ಈ ಕಂಪನಿ ಯಾವ ಒಂದು ಬಿಸ್ನೆಸ್ಸನ್ನು ಮಾಡ್ತಾರೆ, ಬಿಸ್ನೆಸ್ ಮಾಡೆಲ್ ಯಾವ ರೀತಿಯಲ್ಲಿ ಇದೆ, ಫೈನಾನ್ಷಿಯಲ್ ಕಂಡೀಷನ್ಸ್ ಯಾವ ರೀತಿ ಇದೆ, ಲಿಸ್ಟಿಂಗ್ ಏನಾದರೂ ಸಿಗುತ್ತಾ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಹಾಗೆ ಕಂಪನಿಯ ಬಗ್ಗೆ ನಾವು ಗಮನಿಸೋದಾದ್ರೆ ಈ ಕಂಪನಿ 2018ರಲ್ಲಿ ಪ್ರಾರಂಭವಾದಂತಹ ಕಂಪನಿ. UPSC ಎಕ್ಸಾಮ್ಸ್ ಹಾಗೆ CA ಎಕ್ಸಾಮ್ಸ್ಗಳು, ಬ್ಯಾಂಕಿಂಗ್ ಮತ್ತು ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿರುವಂತಹ ಗ್ರಾಜ್ಯುಯೇಟ್ಸ್ಗಳಿಗೆ ಅಥವಾ ಪ್ರೊಫೆಷನಲ್ಸ್ಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಮಾಡೆಲ್ನಲ್ಲಿ ಕೋಚಿಂಗ್ ಪ್ರೊವೈಡ್ ಮಾಡುವಂಥ ಕೆಲಸವನ್ನು ಮಾಡುವಂಥ ಕಂಪನಿ ಆಗಿರ್ತಾರೆ. ಕೇವಲ ಈ ಒಂದು ಎಕ್ಸಾಮ್ಸ್ಗಳಿಗೆ ಅಷ್ಟೇ ಅಲ್ಲದೆ IT ಎಂಪ್ಲಾಯೀಸ್ಗಳಿಗೆ ಕೂಡ ಕೋರ್ಸ್ಗಳನ್ನು ಡಿಸೈನ್ ಮಾಡಿ ಆ ಒಂದು ಕೋರ್ಸ್ಗಳನ್ನು ಇವರು ಆನ್ಲೈನ್ ಮತ್ತು ಆಫ್ಲೈನ್ ಮಾಡೆಲಲ್ಲಿ ಟೀಚ್ ಮಾಡ್ತಾರೆ. ಸೊ ಕಂಪನಿ ತನ್ನದೇ ಆದ ಒಂದು ಸಬ್ಸಿಡರಿಗಳನ್ನು ಹೊಂದಿದ್ದಾರೆ. ಅಂದರೆ ಪ್ರತಿಯೊಂದು ಕೋರ್ಸ್ಗೂ ಕೂಡ ತನ್ನದೇ ಆದ ಒಂದು ಸಬ್ಸಿಡರಿ ಇರುತ್ತೆ. ವರಾಂಡಾ CA ಈ ಒಂದು ಸಬ್ಸಿಡರಿ ಏನಿದೆ, ಚಾರ್ಟೆಡ್ ಅಕೌಂಟೆಂಟ್ ಎಕ್ಸಾಮ್ಸ್ಗಳಿಗೆ ಯಾರು ಪ್ರಿಪೇರ್ ಆಗ್ತಿರ್ತಾರೆ ಅವರಿಗೆ ಕೋರ್ಸ್ಗಳನ್ನು ಡಿಸೈನ್ ಮಾಡಿ ಟೀಚ್ ಮಾಡ್ತಾರೆ. ಹಾಗೆಯೇ ಎಡುರೇಕಾ, ಸೊ ಇದು IT ಪ್ರೊಫೆಷನಲ್ಸ್ಗಳಿಗೆ ತುಂಬಾ ಪರಿಚಯ ಆಗಿರುತ್ತೆ. ಸೊ ತುಂಬ ಜನ ಎಡುರೇಕಾದಲ್ಲಿ ಕೋರ್ಸಸ್ಗಳನ್ನು ತೊಗೊಂಡಿರ್ತಾರೆ. ನಾನು ಕೂಡ ಎಡುರೇಕಾ ಕೋರ್ಸಸ್ಗಳನ್ನು ಮಾಡಿದ್ದೀನಿ. ಸೊ ಒಳ್ಳೆಯ ಒಂದು ಪ್ರೊಫೆಷನಲ್ ಟೀಚಿಂಗ್ ಕೂಡ ಇರುತ್ತೆ. ಆನ್ಲೈನ್ ಮಾಡೆಲ್ನಲ್ಲಿ ಕೂಡ ನಾವು ಎಲ್ಲ ಕೋರ್ಸ್ಗಳನ್ನು ತೊಗೋಬೋದಾಗುತ್ತೆ. ಹಾಗೆ ಆಫ್ಲೈನ್ ಕ್ಲಾಸಸ್ಗಳು ಕೂಡ ನಡೆಯೋದ್ರಿಂದ ಸೊ ಬಿಸ್ನೆಸ್ ಮಾಡೆಲ್ ತುಂಬಾ ಚೆನ್ನಾಗಿದೆ. ಹಾಗೆ 9 ತಿಂಗಳ ಡೇಟಾವನ್ನು ತೆಗೆದು ನಾವು ನೋಡಿದಾಗ, ಅಂದರೆ ಏಪ್ರಿಲ್ 2021ರಿಂದ ಡಿಸೆಂಬರ್ 2021ರ ಡೇಟಾ ನೋಡಿದಾಗ 42,000 ಸ್ಟೂಡೆಂಟ್ಸ್ಗಳು ಇಲ್ಲಿ ಎನ್ರೋಲ್ ಆಗಿದ್ದಾರೆ. ಅದರಲ್ಲಿ 17,000 ಜನ ಆಫ್ಲೈನ್ ಮಾಡೆಲನ್ನು ಚೂಸ್ ಮಾಡಿಕೊಂಡ್ರೆ 25,000ಕ್ಕೂ ಹೆಚ್ಚಿನ ಜನ ಆನ್ಲೈನ್ ಮಾಡೆಲನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಆನ್ಲೈನಲ್ಲೂ ಕೂಡ ಈ ಕೋರ್ಸ್ಗಳನ್ನು ತಗೋಬೋದಾಗುತ್ತೆ. ನಾವು ಎಲ್ಲಿ ಸ್ಟೇ ಮಾಡ್ತಿದ್ದೀವಿ ಅಲ್ಲಿ ನಮಗೆ ಕೋಚಿಂಗ್ ಸೆಂಟರ್ಗಳು ಸಿಕ್ಕಿದ್ರೆ ಅಲ್ಲಿ ಹೋಗಿ ಆಫ್ಲೈನ್ ಕೋಚಿಂಗನ್ನು ಕೂಡ ಪಡ್ಕೋಬೋದಾಗುತ್ತೆ. ಸೊ ಈ ರೀತಿ ಫ್ಲೆಕ್ಸಿಬಿಲಿಟಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕಂಪನಿಯ ಸ್ಟ್ರೆಂತ್ ನಾವು ಗಮನಿಸೋದಾದ್ರೆ ಇವರ ಕೋರ್ಸ್ ಆಫರಿಂಗ್ಸ್ ಏನಿದೆ ತುಂಬಾ ಡೈವರ್ಸಿಫೈಡ್ ಆಗಿದೆ. ಅಂದರೆ IAS ಪ್ರೊಫೆಷನಲ್ಸ್ಗಳಿಗೆ, CAಗಳಿಗೆ ಹಾಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳನ್ನು ತಗೊಳ್ಳೋರಿಗೆ, IT ಎಂಪ್ಲಾಯೀಸ್ಗೆ ಎಲ್ರಿಗೂ ಕೂಡ ಕೋರ್ಸಸ್ಗಳು ಅವೈಲೇಬಲ್ ಇದೆ. ಸೊ ತುಂಬಾ ಒಂದು ಡೈವರ್ಸಿಫೈಡ್ ಆಫರಿಂಗ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಜುಕೇಷನ್ ಬಿಸ್ನೆಸ್ನಲ್ಲಿ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಹಾಗೆ ಮೆಂಟರ್ಸ್ಗಳು ಕೂಡ ಅಷ್ಟೇ, ಅಂದರೆ ಯಾರು ಈ ಕೋರ್ಸ್ಗಳನ್ನು ಟೀಚ್ ಮಾಡ್ತಾರೆ ಅವರು ಕೂಡ ಪ್ರೊಫೆಷ್ನಲಿ ಕ್ವಾಲಿಫೈಡ್ ಆಗಿರ್ತಾರೆ. ಸೊ ಒಳ್ಳೆಯ ಒಂದು ಟೀಚಿಂಗ್ ಸ್ಕಿಲ್ಸ್ ಕೂಡ ಅವರ ಬಳಿ ಇರುತ್ತೆ. ಇವರ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಎಡುರೇಕಾ ಒಂದು ಫೇಮಸ್ ಬ್ರ್ಯಾಂಡ್ ಆಗಿರುತ್ತೆ. ಹಾಗೆ ಟ್ರ್ಯಾಕ್ ರೆಕಾರ್ಡ್ ಕೂಡ ತುಂಬಾ ಚೆನ್ನಾಗಿದೆ. ಸಕ್ಸಸ್ಫುಲ್ ಆಗಿ ಆಕ್ವಿಸಿಷನ್ಗಳನ್ನು ಕೂಡ ಮಾಡಿದ್ದಾರೆ. ಸಣ್ಣ ಸಣ್ಣ ಕಂಪನಿಗಳನ್ನು ಅಕ್ವೈರ್ ಮಾಡಿಕೊಂಡು ತಮ್ಮ ಬಿಸ್ನೆಸ್ ಅನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಸೊ ಇವರಿಗೆ ಈ ಕೋರ್ಸಸ್ಗಳನ್ನು ಕಂಡಕ್ಟ್ ಮಾಡೋದಕ್ಕೆ ಒಳ್ಳೆಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೂಡ ಅವೈಲೇಬಲ್ ಇದೆ. ಹಾಗೆ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಒಳ್ಳೆಯ ಒಂದು ಕ್ವಾಲಿಟಿ ಎಜುಕೇಷನ್ ಅನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಮತ್ತು ಇವರ ಕೋರ್ಸಸ್ಗಳೇನಿದೆ ಸೊ ಒಂದು ಕಮ್ಮಿ ಬೆಲೆಯಲ್ಲಿ ಅವೈಲೇಬಲ್ ಇದೆ. ಬೇರೆ ಒಂದು ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದಾಗ ಮಧ್ಯಮ ವರ್ಗದವರು ಕೂಡ ಆರಾಮಾಗಿ ಕೋರ್ಸ್ಗಳನ್ನು ತಗೊಂಡು ಪ್ರೊಫೆಷನಲ್ ಎಕ್ಸಾಮ್ಸ್ ಅನ್ನು ಕಂಪ್ಲೀಟ್ ಮಾಡಬಹುದಾಗುತ್ತೆ. ಒಂದು ಟೆಕ್ನಾಲಜಿ ಡ್ರಿವನ್ ಮಾಡೆಲ್ ಆಗಿರುತ್ತೆ. ಸ್ಕೇಲೆಬಲ್ ಬಿಸ್ನೆಸ್ ಆಗಿರುತ್ತೆ. ಸ್ಕೇಲೆಬಲ್ ಬಿಸ್ನೆಸ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡಾಗ ಸೊ ಇನ್ನಷ್ಟು ಕೋರ್ಸ್ಗಳನ್ನು ಇವರು ಇಂಟ್ರೊಡ್ಯೂಸ್ ಮಾಡ್ಬೋದಾಗುತ್ತೆ. ಸೊ ಅಲ್ಲಿ ಇನ್ನಷ್ಟು ಎನ್ರೋಲ್ಮೆಂಟ್ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಬಿಸ್ನೆಸ್ಸನ್ನು ಈಸಿಯಾಗಿ ಎಕ್ಸ್ಪ್ಯಾಂಡ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಒಂದು ಪ್ಯಾಂಡಮಿಕ್ ಪ್ರೂಫ್ ಮಾಡೆಲ್ ಆಗಿರುತ್ತೆ. ಅಕಸ್ಮಾತ್ ಈಗ ಮತ್ತೆ ಕೋವಿಡ್ ಏನಾದರೂ ಬಂದಾಗ ಸೊ ಆಫ್ಲೈನಲ್ಲಿ ಯಾರ್ಯಾರು ಸ್ಟೂಡೆಂಟ್ಸ್ಗಳು ಎನ್ರೋಲ್ ಆಗಿರ್ತಾರೆ ಅವರು ಆನ್ಲೈನ್ಗೆ ಜಂಪ್ ಆಗ್ಬೋದಾಗುತ್ತೆ. ಆನ್ಲೈನಲ್ಲಿ ಕೋರ್ಸ್ಗಳನ್ನು ತಗೋಬೋದಾಗುತ್ತೆ. ಸೊ ಈ ರೀತಿ ಯಾವುದೇ ಒಂದು ಬಿಸ್ನೆಸ್ನಲ್ಲಿ ಪ್ರಾಬ್ಲಮ್ ಆಗದೆ ಕೋರ್ಸ್ಗಳನ್ನು ನಡೆಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಇವರ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ. ಬಿಸ್ನೆಸ್ನಲ್ಲಿ ಕೆಲವೊಂದಿಷ್ಟು ರಿಸ್ಕ್ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ IT ರಿಲೇಟೆಡ್ ಕೋರ್ಸನ್ನು ಪ್ರೊವೈಡ್ ಮಾಡುವಂಥ ಎಡುರೇಕಾ ಹೆಚ್ಚಿನ ಒಂದು ರೆವೆನ್ಯೂನ ಗಳಿಸ್ತಿದೆ. ಬಟ್ ಬೇರೆ ಸಬ್ಸಿಡರಿಗಳು ಇಷ್ಟೊಂದು ರೆವೆನ್ಯೂನ ಜನರೇಟ್ ಮಾಡ್ತಿಲ್ಲ. ಸೊ ಇದೊಂದು ಸ್ವಲ್ಪ ಕನ್ಸರ್ನ್ ಆಗಿರುತ್ತೆ ಕಂಪನಿಗೆ. ಹಾಗೆ ಹೆಚ್ಚಾಗಿ ಮೆಂಟರ್ಗಳ ಮೇಲೆ ಇವರು ಡಿಪೆಂಡ್ ಆಗಿರ್ತಾರೆ. ಅಂದರೆ ಯಾರು ಟೀಚ್ ಮಾಡ್ತಿರ್ತಾರೆ ಅವರು ಯಾವ ರೀತಿ ಟೀಚ್ ಮಾಡ್ತಾರೆ, ಹೆಚ್ಚಾಗಿ ಹೇಗೆ ಸ್ಟೂಡೆಂಟ್ಸ್ಗಳನ್ನು ಎನ್ರೋಲ್ ಮಾಡ್ತಾರೆ, ಅದರ ಮೇಲೆ ಇವರ ಬಿಸ್ನೆಸ್ ನಿಂತಿದೆ. ಕಂಪನಿ ಸದ್ಯಕ್ಕೆ ಲಾಸ್ ಮೇಕಿಂಗ್ ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ. ಸೊ ಕಂಪನಿಯಲ್ಲಿ ಲಾಸ್ ಹೆಚ್ಚಾಗ್ತಿರೋದು ಕಾಣಿಸ್ತಿದೆ. ಇದನ್ನು ಕೂಡ ಕಂಪನಿ ಅಡ್ರೆಸ್ ಮಾಡಬೇಕಾಗತ್ತೆ. ಸೊ ಇವರ ಬಿಸ್ನೆಸ್ ಏನಿದೆ ಒಂದು ಸೈಕ್ಲಿಕ್ ಬಿಸ್ನೆಸ್ ಆಗಿರುತ್ತೆ. ಅಂದರೆ ಅಕಾಡೆಮಿಕ್ ಇಯರ್ ಯಾವ ರೀತಿ ಇರುತ್ತೆ ಅದರ ಬೇಸಿಸ್ ಮೇಲೆ ಇವರಿಗೆ ಸ್ಟೂಡೆಂಟ್ ಎನ್ರೋಲ್ಮೆಂಟ್ಗಳು ಕಾಣಿಸುತ್ತೆ. ಮತ್ತು ಒಬ್ಬರು ಎನ್ರೋಲ್ ಆದಮೇಲೆ ಅವರ ಕೋರ್ಸಸ್ ಮುಗಿದ್ಮೇಲೆ ಮತ್ತೆ ಅವರು ಎನ್ರೋಲ್ ಆಗುವಂಥ ಸಾಧ್ಯತೆಗಳು ತುಂಬಾ ಕಮ್ಮಿ ಇರುತ್ತೆ. ಹೊಸ ಸ್ಟೂಡೆಂಟ್ಸ್ಗಳನ್ನು ಇವರು ಎನ್ರೋಲ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಈ ರೀತಿಯ ರಿಸ್ಕ್ಗಳು ಕೂಡ ಬಿಸ್ನೆಸ್ಸಲ್ಲಿ ಇದೆ. ಆನ್ಲೈನಲ್ಲಿ ಇವರು ಕೋರ್ಸಸ್ಗಳನ್ನು ಪ್ರೊವೈಡ್ ಮಾಡೋದ್ರಿಂದ ಸರ್ವರ್ಗಳ ಡೌನ್ ಟೈಮ್ ಏನಾದರೂ ಇದ್ದರೆ ಅಲ್ಲಿ ಸ್ವಲ್ಪ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಎಲ್ಲ ರಿಸ್ಕ್ಗಳನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ.
IPO ಡೇಟನ್ನು ಗಮನಿಸೋದಾದರೆ IPO ನಮಗೆ ಮಾರ್ಚ್ 29 ಮಂಗಳವಾರ ಓಪನ್ ಆಗುತ್ತೆ. IPO ಕ್ಲೋಸಿಂಗ್ ಡೇಟ್ ಮಾರ್ಚ್ 31 ಗುರುವಾರದಂದು ಇರುತ್ತೆ. ಹಾಗೆ ಇಲ್ಲಿ ಫೇಸ್ ವ್ಯಾಲ್ಯೂ ಗಮನಿಸಿದ್ರೆ 10 ರೂಪಾಯಿ ಪ್ರತಿ ಶೇರ್ಗೆ ನೋಡೋದಕ್ಕೆ ಸಿಗ್ತಿದೆ. IPO ಪ್ರೈಸನ್ನು ಕಂಪನಿ 130ರಿಂದ 137 ರೂಪಾಯಿ ಇಟ್ಟಿದ್ದಾರೆ. 137 ಕಟ್ ಆಫ್ ಪ್ರೈಸ್ ಆಗಿರುತ್ತೆ. ಅಕಸ್ಮಾತ್ ಏನಾದರೂ ಇಲ್ಲಿ ಓವರ್ ಸಬ್ಸ್ಕ್ರೈಬ್ ಆದರೆ 137 ರೂಪಾಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನಾವು 137 ರೂಪಾಯಿಗಿಂತ ಕಮ್ಮಿ ಬೆಲೆಯಲ್ಲಿ ಅಪ್ಲೈ ಮಾಡಿದ್ರೆ ಸೊ ಅಲಾಟ್ಮೆಂಟ್ ಚಾನ್ಸಸ್ ಕಮ್ಮಿ ಆಗುತ್ತೆ. ಒಂದು ಲಾಟ್ಗೆ ಅಪ್ಲೈ ಮಾಡಿದಾಗ 100 ಶೇರ್ಸ್ಗೆ ನಾವು ಅಪ್ಲೈ ಮಾಡೋ ರೀತಿ ಆಗುತ್ತೆ. ಸೊ ಮಿನಿಮಮ್ 100 ಶೇರ್ಗಳಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿದ್ಮೇಲೆ ಅಲಾಟ್ಮೆಂಟ್ ಸ್ಟೇಟಸ್ ನಮಗೆ 5ನೇ ತಾರೀಕು ಏಪ್ರಿಲ್ಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ 6ನೇ ತಾರೀಕಿಗೆ ರೀಫಂಡ್ ಬರುತ್ತೆ. ಹಾಗೆಯೇ ಅಲಾಟ್ಮೆಂಟ್ ಸಿಕ್ಕಿದ್ರೆ 6ನೇ ತಾರೀಕಿಗೆ ಶೇರ್ಗಳು ನಮ್ಮ ಡಿಮ್ಯಾಟಲ್ಲಿ ಕ್ರೆಡಿಟ್ ಆಗುತ್ತೆ. 7ನೇ ತಾರೀಕು ಏಪ್ರಿಲ್ಗೆ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೆ. ಸೊ ಏಪ್ರಿಲ್ 7ರಿಂದ ಟ್ರೇಡಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಈ ಒಂದು ಲಾಟ್ಗೆ ಅಪ್ಲೈ ಮಾಡಬೇಕು ಅಂದಾಗ ಕಟ್ ಆಫ್ ಪ್ರೈಸಲ್ಲಿ 13,700 ರೂಪಾಯಿ ಅವಶ್ಯಕತೆ ಇರುತ್ತೆ. ಸೊ 100 ಶೇರ್ಗಳಿಗೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಹಾಗೆಯೇ ನಾವು 14 ಲಾಟ್ಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ರಿಟೇಲ್ ಇಂಡಿವಿಜುವಲ್ ಕ್ಯಾಟಗರಿಯಲ್ಲಿ. ಸೊ ಆ ಒಂದು ಸಮಯದಲ್ಲಿ 1,91,800 ರೂಪಾಯಿ ನಮಗೆ ಅವಶ್ಯಕತೆ ಇರುತ್ತೆ. ಪ್ರಮೋಟರ್ ಹೋಲ್ಡಿಂಗ್ ನಾವು ಗಮನಿಸಿದಾಗ ಈ ಒಂದು ಇಶ್ಯೂ ಬರೋದಕ್ಕೂ ಮುಂಚೆ 89.22% ಹೋಲ್ಡಿಂಗ್ ಪ್ರಮೋಟರ್ಸ್ಗಳ ಬಳಿಯಲ್ಲಿ ಇರುತ್ತೆ. ಸೊ ಈ ಇಶ್ಯೂ ಆದಮೇಲೆ ಅಂದರೆ IPO ಬಂದ ಮೇಲೆ 65.87% ಶೇರ್ ಹೋಲ್ಡಿಂಗ್ ಮಾತ್ರ ಪ್ರಮೋಟರ್ಸ್ಗಳ ಬಳಿಯಲ್ಲಿ ಉಳ್ಕೊಳ್ಳುತ್ತೆ. ಹಾಗೆ ಕಂಪನಿಯ ಫೈನಾನ್ಷಿಯಲ್ ಕಂಡೀಷನನ್ನು ಗಮನಿಸೋದಾದರೆ 2019ರಲ್ಲಿ ಸೊ ಈ ಫಿಗರ್ಸ್ ಏನಿದೆ ಕೋಟಿಯಲ್ಲಿ ಇದೆ. ಸೊ ನಾವು ಬ್ರ್ಯಾಕೆಟ್ನಲ್ಲಿ ಇದೆ ಅಂದಾಗ ಅದು ಲಾಸ್ ಆಗಿರುತ್ತೆ. ಸೊ 0.10 ಏನು ಕಾಣಿಸ್ತಿದೆ 10 ಲಕ್ಷದ ಲಾಸನ್ನು 2019ರಲ್ಲಿ ಕಂಪನಿ ಮಾಡಿದ್ದಾರೆ. ಹಾಗೆ 2020ರಲ್ಲಿ ಗಮನಿಸಿದಾಗ 20 ಲಕ್ಷದ ಲಾಸ್ ಕಾಣಿಸ್ತಿದೆ. 2021ರಲ್ಲಿ ನಾವು ಗಮನಿಸ್ಬೋದು 8 ಕೋಟಿ ಲಾಸ್ ಕಂಪನಿ ಮಾಡಿದ್ದಾರೆ. ಸೊ ಇಲ್ಲಿ 2019 2020ಕ್ಕೆ ಕಂಪೇರ್ ಮಾಡಿದಾಗ ಲಾಸ್ ತುಂಬಾ ಜಾಸ್ತಿ ಆಗಿದೆ. ಹಾಗೆ ಇಲ್ಲಿ 2022ರಲ್ಲಿ ಕೂಡ ನಾವು ಗಮನಿಸಿದಾಗ 5.15 ಕೋಟಿಯ ಲಾಸ್ ಆಗಿದೆ. ಸೊ ಅದು ಜಸ್ಟ್ ಒಂದು ಕ್ವಾರ್ಟರ್ನ ಡೇಟಾ ಆಗಿರುತ್ತೆ. ಸೊ ತುಂಬಾ ಲಾಸ್ ಇಲ್ಲಿ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಕೋವಿಡ್ನ ಎಫೆಕ್ಟ್ ಅಂತ ಹೇಳೋದಕ್ಕೆ ಕೂಡ ಆಗೋದಿಲ್ಲ. ಆನ್ಲೈನ್ ಬಿಸ್ನೆಸ್ ಕೂಡ ನಡೆಸ್ತಿದ್ದಾರೆ. ಸೊ ಇಲ್ಲಿ ಕಂಪನಿ ಸ್ವಲ್ಪ ಕೇರ್ಫುಲ್ ಆಗಿ ಈ ಒಂದು IPOನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಏನಕ್ಕೆ ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿದೆ. ಲಾಸ್ ಜಾಸ್ತಿ ಆಗ್ತಿರುವಾಗ ಈ ಒಂದು IPOನ ಕೂಡ ತರ್ತಿದ್ದಾರೆ. ಹಾಗೆಯೇ ಇಶ್ಯೂ ಸೈಜನ್ನು ಗಮನಿಸಿದಾಗ ಇದೊಂದು 200 ಕೋಟಿಯ IPO ಆಗಿರುತ್ತೆ. ಸೊ ಟೋಟಲ್ 200 ಕೋಟಿ ಸೈಜ್ ಏನಿದೆ ಇದೊಂದು ಫ್ರೆಶ್ ಇಶ್ಯೂ ಆಗಿರುತ್ತೆ. ಸೊ ಹೊಸದಾಗಿ ಶೇರ್ಗಳನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಬಟ್ ಸೈಜ್ ಗಮನಿಸಿದಾಗ ಇದು ಕೂಡ ಒಂದು ಸಣ್ಣ IPO ಆಗಿರುತ್ತೆ. ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ QIBಗೆ ಇಲ್ಲಿ 75% ಆಫರ್ ಇದೆ. ಹಾಗೆ NIIಗೆ 15%, ರಿಟೇಲ್ ಇಂಡಿವಿಜುವಲ್ಸ್ಗೆ ಕೇವಲ 10% ಆಫರ್ ಕಾಣಿಸ್ತಿದೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ತುಂಬಾ ಬೇಗ ನಮಗೆ ಸಬ್ಸ್ಕ್ರಿಪ್ಷನ್ಗಳು ನೋಡೋದಕ್ಕೆ ಸಿಗ್ಬೋದು. ಹಾಗೆ ಅಲಾಟ್ಮೆಂಟ್ ಚಾನ್ಸಸ್ಗಳು ಕೂಡ ತುಂಬಾ ಕಮ್ಮಿ ಇರುತ್ತೆ. ಹಾಗೆ ಕಂಪನಿಯ ವ್ಯಾಲ್ಯೂಯೇಷನನ್ನು ನಾವು ಗಮನಿಸಿದಾಗ ಅಪ್ಪರ್ ಪ್ರೈಸ್ ಬ್ಯಾಂಡ್ 137 ರೂಪಾಯಲ್ಲಿ ಗಮನಿಸಿದ್ರೆ ಸೊ ಟೋಟಲ್ ಆಗಿ ಶೇರ್ಗಳು 4.11 ಕೋಟಿಗಳಷ್ಟು ಇದೆ. ಹಾಗೆ ಹೊಸದಾಗಿ ಫ್ರೆಶ್ ಇಶ್ಯೂ ಕೂಡ ಮಾಡ್ತಿದ್ದಾರೆ. ಸೊ ಆ ಒಂದು ಕಾರಣದಿಂದ ಇವರ ಮಾರ್ಕೆಟ್ ಕ್ಯಾಪ್ ಏನಿದೆ 763 ಕೋಟಿಗಳಷ್ಟು ಆಗುತ್ತೆ. ಸೊ ಇದೊಂದು ಸ್ಮಾಲ್ ಕ್ಯಾಪ್ನ ಕಂಪನಿ ಆಗುತ್ತೆ. ಸೊ ಇಲ್ಲಿ ಲಾಸ್ ಕೂಡ ತುಂಬಾ ಜಾಸ್ತಿ ಇರೋದ್ರಿಂದ ಅರ್ನಿಂಗ್ ಪರ್ ಶೇರ್ ಕೂಡ ನೆಗೆಟಿವ್ ಅಲ್ಲಿ ಇದೆ. -7.29 EPS ನೋಡೋದಕ್ಕೆ ಸಿಗ್ತಿದೆ. ಸದ್ಯಕ್ಕೆ ವರಾಂಡಾ ಲರ್ನಿಂಗ್ನ ಯಾವುದೇ ಒಂದು ಕಾಂಪಿಟೇಟರ್ಸ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿಲ್ಲ. ಬೈಜೂಸ್ ಆಲ್ರೆಡಿ IPOಗೆ ಡ್ರಾಫ್ಟ್ ಪೇಪರ್ಸನ್ನು ಸಬ್ಮಿಟ್ ಮಾಡಿದ್ದಾರೆ. ಸೊ ಆ IPO ನಮಗೆ ಸದ್ಯದಲ್ಲೇ ನೋಡೋದಕ್ಕೆ ಸಿಗ್ಬೋದು. ಆಗ ವರಾಂಡಾ ಲರ್ನಿಂಗ್ಗೆ ಬೈಜೂಸ್ ಒಂದು ಟಫ್ ಕಾಂಪಿಟೇಟರ್ ಆಗಿರ್ತಾರೆ. ಹಾಗೆ ಇಲ್ಲಿ ರಿಜಿಸ್ಟಾರನ್ನು ನಾವು ಗಮನಿಸಿದಾಗ KFinTech ಇದರ ಒಂದು ರಿಜಿಸ್ಟಾರ್ ಆಗಿರುತ್ತೆ. ನಾವು ಅಲಾಟ್ಮೆಂಟ್ ಸ್ಟೇಟಸನ್ನು ಏಪ್ರಿಲ್ 5ನೇ ತಾರೀಕು KFinTechಲ್ಲಿ ನೋಡ್ಬೋದಾಗುತ್ತೆ. ಸೊ ಕೊನೆ ಸೆಕ್ಷನ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ, ಲಿಸ್ಟಿಂಗ್ ಏನ್ಗಳು ಎಷ್ಟು ಸಿಗ್ಬೋದು ಅಂತ ನೋಡಿದ್ರೆ ಸದ್ಯಕ್ಕೆ ಗ್ರೇ ಮಾರ್ಕೆಟಲ್ಲಿ ಯಾವುದೇ ಒಂದು ಟ್ರೇಡ್ ನಡೀತಿಲ್ಲ. IPO ಓಪನ್ ಆದಮೇಲೆ ನೋಡಬೇಕಾಗುತ್ತೆ ಗ್ರೇ ಮಾರ್ಕೆಟಲ್ಲಿ ಏನಾದರೂ ಪ್ರೀಮಿಯಂ ಇರುತ್ತಾ ಅಂತ. ಶೇರ್ ಪ್ರೈಸನ್ನು ಇವರು 137 ರೂಪಾಯಿ ಸೆಟ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಅಟ್ಲೀಸ್ಟ್ 40ರಿಂದ 50 ರೂಪಾಯಿ ಪ್ರೀಮಿಯಂ ಇದ್ದರೆ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಕೊನೆ ದಿನ ನಾವು ಅಪ್ಲಿಕೇಶನನ್ನು ಹಾಕೋದು ತುಂಬಾ ಒಳ್ಳೆಯದು. ಅಲ್ಲಿ ನಮಗೆ ಒಂದು ಐಡಿಯಾ ಸಿಗುತ್ತೆ QIB ಮತ್ತು NII ಸಬ್ಸ್ಕ್ರಿಪ್ಷನ್ ಎಷ್ಟಾಗಿದೆ ಅಂತ. ಸೊ ಅದರ ಒಂದು ಬೇಸಿಸ್ ಮೇಲೆ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಕಂಪನಿ ಸದ್ಯಕ್ಕೆ ಲಾಸ್ನಲ್ಲಿದೆ, ಬಟ್ ಮುಂದೆ ಒಳ್ಳೆ ಒಂದು ಗ್ರೋತ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದಾಗೆ ಸೊ ಇವರ ಒಂದು ಮೆಂಟರ್ಶಿಪ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಇವರು ಹೊಸ ಕಸ್ಟಮರ್ಗಳನ್ನು ಅಟ್ರಾಕ್ಟ್ ಮಾಡ್ತಾರೆ, ಅದರ ಮೇಲೆ ಬಿಸ್ನೆಸ್ ನಡೆಯುತ್ತೆ. ಸೊ ಆ ಒಂದು ಬೇಸಿಸ್ನ ಮೇಲೆ ನಾವು ರಿಸ್ಕನ್ನು ತಗೋಬೇಕಾಗುತ್ತೆ.
ಸೊ ಇಲ್ಲಿ ನಮಗೆ ಈ ರೀತಿಯ ಒಂದು ಕೋರ್ಸಸ್ಗಳನ್ನು ಪ್ರೊವೈಡ್ ಮಾಡುವಂಥ ಕಂಪನಿಗಳು ಮಾರ್ಕೆಟಲ್ಲಿ ಇಲ್ಲ. ಪೋರ್ಟ್ಫೋಲಿಯೋದಲ್ಲಿ ಡೈವರ್ಸಿಫಿಕೇಶನ್ ಬೇಕು ಅಂತ ಅನ್ನೋರು ಈ ಕಂಪನಿಯಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಬಟ್ ಜಸ್ಟ್ ಒಂದು ಲಿಸ್ಟಿಂಗ್ ಏನ್ಗಳಿಗೆ ಅಪ್ಲೈ ಮಾಡ್ತಿದ್ದೀನಿ ಅಂತ ಅಂದಾಗ ಗ್ರೇ ಮಾರ್ಕೆಟ್ ಪ್ರೀಮಿಯಮನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಕೊನೆ ದಿನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿರುತ್ತೆ ಅದರ ಒಂದು ಬೇಸಿಸ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸೊ ನಾನು ನಿಮಗೆ ವರಾಂಡಾ ಲರ್ನಿಂಗ್ ಸೊಲ್ಯೂಷನ್ನ ಬಗ್ಗೆ ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.